ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಒಂದು ಒಳ್ಳೆ ಗುಡ್ ನ್ಯೂಸು. ಅದೇ ಚಾಯ್ಸ್ ಎಂಟ್ರಿ ಬಗ್ಗೆ ನಾನು ಬೆಳಗ್ಗೆ ಹೇಳಿದೆ, ಚಾಯ್ಸ್ ಎಂಟ್ರಿ ಮಾಡ್ಕೋಬೇಕಂತ. ಸೊ ಅದನ್ನೇ ಇವಾಗ ಕೆ ಎದವರು ಚಾಯ್ಸ್ ಎಂಟ್ರಿ ಲಿಂಕ್ ಬಿಟ್ಟಿದ್ದಾರೆ. ಮತ್ತು ಅದರಲ್ಲೇ ಚಾಯ್ಸ್ ಎಂಟ್ರಿ ಲಿಂಕಲ್ಲೇ ನಿಮಗೆ ಅಡ್ಮಿಷನ್ ಆರ್ಡ್ರು ಮತ್ತು ಚಲನ್ನು ಎಲ್ಲ ಅದರಲ್ಲೇ ಸಿಗ್ತದೆ. ನಾನು ಇವಾಗ ಡೆಮೋ ವಿಡಿಯೋ ಮಾಡ್ತಾಯಿದ್ದೀನಿ. ಅದರಲ್ಲಿ ಕರೆಕ್ಟಾಗಿ ನೀವು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗ್ತದೆ. ಸೊ ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ಕೆ ವಿ ವೆಬ್ಸೈಟ್ ಬರಬೇಕು. ಕೆ ವಿ ವೆಬ್ಸೈಟ್ ಬಂದ ಮೇಲೆ ನಿಮಗೆ ಈ ಥರ ಪೇಜ್ ಓಪನ್ ಆಗ್ತದೆ. ಸೊ ಪೇಜ್ ಓಪನ್ ಆದಮೇಲೆ ಏನಪ್ಪ ಅಂದರೆ ನಿಮಗೆ ಇಲ್ಲಿ ತೆಳಗೆ ನೋಡ್ಬೋದು. ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿದ ಮೇಲೆ ಏನಪ್ಪ ಅಂದರೆ ನಿಮಗೆ ಇಲ್ಲಿ ಆಪ್ಷನ್ಸ್ ಕಾಣಿಸ್ತದೆ ನೋಡ್ರಿ. ಇಲ್ಲಿ ಇವತ್ತಿನ ಡೇಟು ಇಲ್ಲಿ ನೋಡಿರಿ, ಅಬ್ಸರ್ವ್ ಮಾಡಿರಿ. 31/8 UG NEET UGC 2024 ಆಯ್ಕೆಯ ಪ್ರವೇಶ ಶುಲ್ಕ ಪಾವತಿ ಮತ್ತು ಪ್ರವೇಶ ಆದೇಶ ಡೌನ್ಲೋಡ್ ಲಿಂಕು. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ನೀವು ಈ ಥರ ಪೇಜ್ ಓಪನ್ ಆದಮೇಲೆ ಏನಪ್ಪ ಅಂದರೆ ನಿಮಗೆ ಸೇಮ್ ಆಪ್ಷನ್ ಎಂಟ್ರಿ ಪ್ರೊಸೀಜರೇ ಮತ್ತೇನಿಲ್ಲ. ಅಂದರೆ ಆಪ್ಷನ್ ಎಂಟ್ರಿಯಲ್ಲಿ ಏನೇನು ಹಾಕಿದ್ರೆ ಅದನ್ನೇ ಸೇಮ್ ಅದನ್ನು ಸಬ್ಮಿಟ್ ಮಾಡಿ ನೀವು ನೆಕ್ಸ್ಟ್ ಲಾಗಿನ್ ಆಗಬೇಕಾಗ್ತದೆ. ಸೊ ನೆಕ್ಸ್ಟ್ ಅಥವಾ ನಿಮಗೆ ಇದರಲ್ಲಿ ಗೊತ್ತಾಗಲಿಲ್ಲಪ್ಪ ಅಂದರೆ ನಾನು ಹೇಳ್ತಾ ಬಂದಿದ್ದೀನಿ. ಏನಪ್ಪ ಅಂದರೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರವೇಶ ಮೇಲೆ ಕ್ಲಿಕ್ ಮಾಡಿಕೊಂಡು UGC 2020 ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಫಸ್ಟಲ್ಲೇ ಲಿಂಕ್ ಕಾಣಿಸ್ತದೆ. UG NEET ಅಥವಾ UGC ET 2024 ಆಯ್ಕೆಯ ಪ್ರವೇಶ ಶುಲ್ಕ ಪಾವತಿ ಮತ್ತು ಪ್ರವೇಶ ಆದೇಶ ಡೌನ್ಲೋಡ್ ಲಿಂಕ್ 31/8/2024 ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಪೇಜ್ ಓಪನ್ ಆಗ್ತದೆ. ಅಪ್ಲಿಕೇಶನ್ ನಂಬರು, ಸೀಕ್ರೆಟ್ ಕೀ ಕೋಡು, ಪಾಸ್ವರ್ಡು ಅದೆಲ್ಲ ಹಾಕಿದರೆ ನಿಮಗೆ ನಿಮ್ಮದು ಪೇಜ್ ಓಪನ್ ಆಗ್ತದೆ. ನೀವು ಮಾಡಿ ತೋರಿಸ್ತೀನಿ ನೋಡಿರಿ ಕರೆಕ್ಟಾಗಿ. ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ನೀವು ಇನ್ನೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಯಾಕಂದರೆ ಕೆ ಎ ಕಡೆಯಿಂದ ಬರೋ ಪ್ರತಿಯೊಂದು ಅಪ್ಡೇಟ್ಸು ನನ್ನ ಚಾನಲಲ್ಲಿ ಸಿಗ್ತದೆ. ಸೊ ನಿಮ್ಗೆ ತುಂಬ ಹೆಲ್ಪ್ಫುಲ್ ಈ ಚಾನಲ್ಲು. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ. ಸೊ ಈಗ ತೋರಿಸ್ತೀನಿ ನೋಡಿರಿ. ಫಸ್ಟು ನೋಡಿರಿ, ನಿಮ್ಮದೆಲ್ಲ ಡೀಟೇಲ್ಸ್ ಹಾಕಿದ ಮೇಲೆ ನಿಮಗೆ ಏನು ಚೇಂಜಸ್ ಇಲ್ಲ, ಸೇಮ್ ಆಪ್ಷೆಂಟ್ರಿ ಥರನೇ. ಇದನ್ನು ಆಪ್ಷೆಂಟ್ರಿ ಮಾಡೋವಾಗ ಏನು ಡೀಟೇಲ್ಸ್ ಹಾಕಿದಾರಲ್ಲ, ಸೀಕ್ರೆಟ್ ಕೀ ಕೊಡು, ಅಪ್ಲಿಕೇಶನ್ ನಂಬರು, CET ನಂಬರು ಅದನ್ನೇ ಹಾಕಿ ಲಾಗಿನ್ ಆಗಬೇಕು. ನಾನು ಲಿಂಕ್ ಮತ್ತು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋಬೋದು ಮತ್ತು ಗ್ರೂಪಲ್ಲಿ ಕಳಿಸ್ತೀನಿ, ಚೆಕ್ ಮಾಡ್ಕೋಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಚಾಯ್ಸ್ ಎಂಟ್ರಿ ಕೊಡ್ಬೋದು. ನಾನು ಇವಾಗ ಮಾಡಿ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಇವ್ರ ಹೆಸರು ಪ್ರೀತಿ SN ಅಂತ. ಸೊ ಇವ್ರ ಆಪ್ಷೆಂಟ್ರಿ ಅವ್ರು ಮಾಡಿದ್ದು ಆಪ್ಷೆಂಟ್ರಿ ಮಾಡಿಸಿದ್ದಾರೆ. ಸೊ ಅಂದರೆ ನಾನು ವೆರಿಫಿಕೇಷನ್ ಸ್ಲಿಪ್ಪು ಅದೆಲ್ಲ ಕೇಳಿದ್ದೆ. ಸೊ ಇವಾಗ ಓಪನ್ ಮಾಡಿ ಏನಪ್ಪ ಅಂದರೆ ಅವ್ರಿಗೆ ಕಾಲ್ ಮಾಡಿ ಏನಪ್ಪ ಅಂದರೆ ನಿಮ್ಮ ಚಾಯ್ಸ್ 1 ಕೊಡಲ, ಚಾಯ್ಸ್ 2 ಕೊಡಲ, ಕಾಲೇಜ್ ಇಷ್ಟ ಆಗಿದ್ದು ಇಲ್ಲ ಅಂತ ಕೇಳಿದೆ. ಅವರೇನಂದ್ರು ಅಣ್ಣ ಚಾಯ್ಸ್ 2 ಕೊಡತ್ತಂದರು. ಸೊ ನಾನು ಇವಾಗ ಚಾಯ್ಸ್ 2 ಕೊಟ್ಟು ತೋರಿಸ್ತೀನಿ, ಹ್ಯಾಂಗೆ ಕೊಡಬೇಕು ಅಂತ ತೋರಿಸ್ತೀನಿ ನೋಡಿರಿ. ಸೊ ಫಸ್ಟ್ ಬಾಕ್ಸ್ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಬಿಟ್ಟಾಗ ಆಪ್ಷನ್ ಎಂಟ್ರಿ ಮಾಡೋದು, ಅದು ಫಸ್ಟ್ ಬಾಕ್ಸು. ಸೆಕೆಂಡ್ ಬಾಕ್ಸ್ ಏನಪ್ಪ ಅಂದರೆ ಅಲಾಟ್ಮೆಂಟು. ಇವಾಗ ಆಪ್ಷನ್ ಎಂಟ್ರಿ ಮಾಡಿದ ಮೇಲೆ ನಿಮಗೆ ರಿಸಲ್ಟ್ ಬರ್ತದಲ್ಲ, ಫೈನಲ್ ರಿಸಲ್ಟು ಇಲ್ಲಿ ತಿರುಸ್ತದೆ ನೋಡಿರಿ ಸೆಕೆಂಡ್ ಬಾಕ್ಸಲ್ಲಿ ಅಲಾಟ್ಮೆಂಟ್ ಅಂತ. ಸೊ ನೆಕ್ಸ್ಟ್ ಬಾಕ್ಸ್ ಏನಪ್ಪ ಅಂದರೆ ಅಕೌಂಟ್ ಸೆಟ್ಟಿಂಗ್ಸು. ಅದರಲ್ಲಿ ನಿಮ್ಮ ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೋದು ಅಥವಾ ಫೋನ್ ನಂಬರ್ ಚೇಂಜ್ ಮಾಡ್ಕೋಬೋದು, ಇಮೇಲ್ ಚೇಂಜ್ ಮಾಡ್ಕೋಬೋದು, ಎಲ್ಲ ಚೇಂಜ್ ಮಾಡ್ಕೋಬೋದು. ಸೊ ಇವಾಗ ಸಿಕ್ಕಿರೋದು ಕಾಲೇಜ್ ಯಾವುದಪ್ಪ ಅಂದರೆ ಆದಿಚುಂಚನಗಿರಿ ಯೂನಿವರ್ಸಿಟಿ, ಫಾರ್ಮರ್ಲಿ BG SIT ಬೆಳ್ಳೂರು ಕ್ರಾಸ್, BG ನಗರ್, ನಾಗಮಂಗಲ ತಾಲೂಕು, ಮಂಡ್ಯ ಡಿಸ್ಟಿಕ್ಕು. ಸೊ ಕೋರ್ಸ್ ಯಾವುದಪ್ಪ ಅಂದರೆ CS ಆ್ಯಂಡ್ ಇಂಜಿನಿಯರಿಂಗು. ಇವಂದರೆ ಬ್ಯಾಂಕಿಗೆ ಕಟ್ಟೋ ಅಮೌಂಟು 750 ರೂಪೀಸು. ಇವಾಗ ನಾನು ಚಾಯ್ಸ್ ಎಂಟ್ರಿ ಮಾಡ್ತೀನಿ. ಸೊ ಇಲ್ಲಿ ಕೆಳಗೆ ಕಾಣಿಸ್ತದೆ ನೋಡಿರಿ ಚಾಯ್ಸ್ ಎಂಟ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಏನಪ್ಪ ಅಂದರೆ ಇಲ್ಲಿ ಚಾಯ್ಸ್ ಎಂಟ್ರಿ ಕಾಣಿಸ್ತದೆ. ಚಾಯ್ಸ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡ್ಕೊರಿ. ಇಲ್ಲಿ ನೋಡಿರಿ ಫೋಕಸ್ ಮಾಡ್ತೀನಿ. ಇಲ್ಲಿ ಚಾಯ್ಸ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಏನಪ್ಪ ಅಂದರೆ ಇಲ್ಲಿ ಚಾಯ್ಸ್ ಎಂಟ್ರಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಆರ್ ಅಲೋಟೆಡ್ ಸೀಟ್ ಆ್ಯಸ್ ಡೀಟೇಲ್ಸ್ ಗಿವನ್ ಬಿಲೋ. ಸೊ ಸಿಕ್ಕಿರೋದು ಇಂಜಿನಿಯರಿಂಗು, ಕಾಲೇಜ್ ನೇಮು ಆದಿಚುಂಚನಗಿರಿ ಯೂನಿವರ್ಸಿಟಿ, ಎಲ್ಲಿ ಸಿಕ್ಕದಪ್ಪ ಅಂದರೆ ಮಂಡ್ಯ ಡಿಸ್ಟಿಕ್ಕು ಮತ್ತು ನಾಗಮಂಗಲ ತಾಲೂಕು. ಕೋರ್ಸ್ ಯಾವುದಪ್ಪ ಅಂದರೆ CS ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು. ಸೊ ಇಲ್ಲಿ ನೋಡಿರಿ ಚಾಯ್ಸ್ 1, ಇದು ಚಾಯ್ಸ್ 2, ಇದು ಚಾಯ್ಸ್ 3, ಇದು ಚಾಯ್ಸ್ 4. ಸೊ ಚಾಯ್ಸ್ 1 ನಾನು ಹೇಳಿದೆ ಆಲ್ರೆಡಿ. ಏನಪ್ಪ ಅಂದರೆ ನಿಮಗೆ ಕಾಲೇಜ್ ಇಷ್ಟ ಆದರೆ ನೀವು ಡೈರೆಕ್ಟ್ ಚಾಯ್ಸ್ 1 ಕೊಟ್ಟು ಕಾಲೇಜಿಗೆ ಅಡ್ಮಿಷನ್ ತೊಗೋಬೋದು ಅಂತ. ಸೊ ಚಾಯ್ಸ್ 2 ಏನಪ್ಪ ಅಂದರೆ ಸಿಕ್ಕಿರೋ ಕಾಲೇಜ್ ಇವಾಗ ಇಷ್ಟ ಇದೆ, ಬಟ್ ಇದಕ್ಕಿಂತ ಬೆಟರ್ ಕಾಲೇಜ್ ಬೇಕು ಅಂತ ಹೇಳಿ ಚಾಯ್ಸ್ 2 ಕೊಟ್ಟು ಹೋಲ್ಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋರು ಚಾಯ್ಸ್ 2 ಕೊಡಬೇಕು. ಸೊ ಚಾಯ್ಸ್ 3 ಏನಪ್ಪ ಅಂದರೆ ನಮಗೆ ಸಿಕ್ಕಿರೋ ಕಾಲೇಜ್ ಇಷ್ಟ ಇಲ್ಲ, ಡೈರೆಕ್ಟ್ ಚಾಯ್ಸ್ 3 ಕೊಟ್ಟು ಈ ಕಾಲೇಜ್ ಡಿಲೀಟ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋರು. ಸೊ ಚಾಯ್ಸ್ 4 ಏನಪ್ಪ ಅಂದರೆ ನಮಗೆ KA ಸಹವಾಸನೇ ಬೇಡ ಅನ್ನೋರು ಚಾಯ್ಸ್ 4 ಕೊಟ್ಟು KA ಡೈರೆಕ್ಟ್ ಎಕ್ಸಿಸ್ಟ್ ಆಗಿಬಿಡ್ಬೋದು. ಸೊ ಇವಾಗ ನಾನು ನೋಡಿರಿ ಇವರು ಚಾಯ್ಸ್ 2 ಕೊಡೋತ್ತಂದ್ರು. ನಾನು ಚಾಯ್ಸ್ 2 ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿರಿ ಕೆಳಗೆ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡ್ತೀನಿ. ಸಬ್ಮಿಟ್ ಮಾಡಿದ ಮೇಲೆ ಇನ್ನೊಂದು ಸಲ ಕನ್ಫರ್ಮ್ ಕೇಳ್ತದೆ. ಏನಪ್ಪ ಅಂದರೆ ಆರ್ ಯು ಶ್ಯೂರ್ ಟು ಸಿಲೆಕ್ಟ್ ದಿ ಚಾಯ್ಸ್ 2 ಅಂತ ಓಕೆ ಅಂತ ಕೊಡ್ತೀನಿ.
ಓಕೆ ಕೊಟ್ಟ ಮೇಲೆ ನೋಡ್ರಿ ಇಲ್ಲಿ ಚಾಯ್ಸ್ ಒನ್ಸ್ ಎಂಟರ್ಡ್ ಈಸ್ ಫೈನಲ್, ಪ್ಲೀಸ್ ಕಾಷನ್ಸ್ ವೈಲ್ ಎಕ್ಸರ್ಸೈಸಿಂಗ್ ಯುವರ್ ಚಾಯ್ಸ್. ಸೊ ಇಲ್ಲಿ ನೋಡ್ಕೊರಿ, ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿರಿ, ಇವಾಗ ನಾನು ಇದು ಚಾಯ್ಸ್ ಸೆಲೆಕ್ಟ್ ಮಾಡ್ಕೊಂಡೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಪ್ರಿಂಟ್ ಮೈ ಚಾಯ್ಸಸ್ ಕ್ಲಿಕ್ ಮಾಡ್ಕೋತೀನಿ. ಪ್ರಿಂಟ್ ಮೈ ಚಾಯ್ಸ್ ಕ್ಲಿಕ್ ಮಾಡ್ಕೊಂಡ್ಮೇಲೆ ಒಂದು ಪ್ರಿಂಟ್ ತೊಗೋಬೇಕು. ಪ್ರಿಂಟ್ ತೊಗೊಂಡ್ರೆ ನೀವು ಚಾಯ್ಸ್ ಸೆಲೆಕ್ಟ್ ಮಾಡಿರೋದು ಪ್ರಿಂಟ್ ಬರ್ತದೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇವಾಗ ಚಾಯ್ಸ್ ಎಂಟ್ರಿ ಆಯಿತು. ಸೊ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂದರೆ, ಸೊ ನಾನು ಆಲ್ರೆಡಿ ಚಾಯ್ಸ್ ಎಂಟ್ರಿ ಮಾಡಿಬಿಟ್ಟೆ. ಇಲ್ಲಿ ನೋಡ್ಕೋಬೋದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇವಾಗ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಬರೋದಿಲ್ಲ. ಇವು ನೋಡಿರಿ, ಅವರಿಗೆ ಹೇಳಿದ್ದಾರೆ ಚಾಯ್ಸ್ ಒನ್ಸ್ ಎಂಟರ್ಡ್ ಈಸ್ ಫೈನಲ್. ನಾನು ಆಲ್ರೆಡಿ ಏನು ಕೊಟ್ಟೆ ಏನಪ್ಪ ಅಂದರೆ ಚಾಯ್ಸ್ 2 ಕೊಟ್ಟಿದ್ದೀನಿ. ಇಲ್ಲಿ ನೋಡಿರಿ, ದಿ ಚಾಯ್ಸ್ 2 ಒನ್ಸ್ ಸಬ್ಮಿಟೆಡ್ ಈಸ್ ಫೈನಲ್. ಸೊ ಚಾಯ್ಸ್ 2 ಕೊಟ್ಟೆ. ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ, 1 ಅವರ್ ಅಥವಾ 2 ಅವರ್ಸ್ ಬಿಟ್ಟು ಇವ್ರದ್ದು ಚಾನಲ್ ಜನ್ರೇಟ್ ಆಗಿಬಿಡ್ತದೆ. ಆದಾಗ ಮತ್ತೆ ಅದು ಅಂದರೆ ನಿಮ್ಮ ಚಾನಲ್ ಜನ್ರೇಟ್ ಆಗುತ್ತಾ, ಅದು ಎಲ್ಲಿ ಬರುತ್ತೆ ಏನಪ್ಪ ಅಂದ್ರೆ ಅದ್ರ ತೋರಿಸ್ತೀನಿ. ಒನ್ಸ್ ಬ್ಯಾಕ್ ಬರಬೇಕು. ಇಲ್ಲಿ ನೋಡಿರಿ, ಇಲ್ಲಿ ಬ್ಯಾಕ್ ಟು ಹೋಮ್ ಐತಲ್ಲ, ಬ್ಯಾಕ್ ಟು ಹೋಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಚಾಯ್ಸ್ ಎಂಟ್ರಿ ಐತಲ್ಲ, ಇದೇ ಪೇಜಲ್ಲಿ ಓಪನ್ ಆಗ್ತದೆ. ಅದ್ರ ಕೆಳಗೆ ಬರ್ಬೋದು ಚಾನಲ್ ಡೌನ್ಲೋಡ್ ಅಂತ. ಸೊ ಅಲ್ಲೇ ಬರ್ತದೆ. ಅಲ್ಲೇ ಬಂದ ಮೇಲೆ ಫಸ್ಟ್ ಯಾರು ಚಾಯ್ಸ್ ಎಂಟ್ರಿ ಮಾಡಿದ್ದೀನಿ ಚಾಯ್ಸ್ ಎಂಟ್ರಿ ಮಾಡ್ಕೊರಿ. ಚಾಯ್ಸ್ ಎಂಟ್ರಿ ಮಾಡಿದ ಮೇಲೆ 1 ಅವರ್ಸ್ ಅಥವಾ 2 ಅವರ್ಸ್ ಬಿಟ್ಟು ಚೆಕ್ ಮಾಡಿದ್ರೆ ನಿಮಗೆ ಅಲ್ಲಿ ಕೆಳಗೆ ಆಪ್ಷನ್ಸ್ ಇರ್ತದೆ ಚಾನಲ್ ಡೌನ್ಲೋಡ್ ಅಂತ. ಚಾನಲ್ ಡೌನ್ಲೋಡ್ ಮಾಡ್ಕೊಂಡು ಏನಪ್ಪ ಅಂದರೆ ಅದರಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ನೋಡ್ಕೋಬೇಕು ಇಲ್ಲ ಇರ್ತದೆ. ಅದು ತೊಗೊಂಡೋಗಿ ನೀವೇನಪ್ಪ ಮೊದಲು ಪ್ರಿಂಟ್ ತೊಗೋಬೇಕು. ಡೌನ್ಲೋಡ್ ಮಾಡ್ಕೊಂಡು ಮೊದಲು ಪ್ರಿಂಟ್ ತೊಗೋಬೇಕು. ಪ್ರಿಂಟ್ ತೊಗೊಂಡ್ಮೇಲೆ ಏನಪ್ಪ ಅಂದರೆ ಬ್ಯಾಂಕಿಗೆ ಹೋಗಬೇಕು. ಬ್ಯಾಂಕಿಗೆ ಇವತ್ತಂದ್ರೆ ಹೋಗೋಕ್ಕಾಗಲ್ಲ, ಯಾಕಂದರೆ ಶನಿವಾರ. ಸೊ ರಜೆ ಇರ್ತದೆ, ಬ್ಯಾಂಕು ಮಧ್ಯಾಹ್ನದಿಂದ ರಜೆ ಇರ್ತದೆ. ಸೊ ನನ್ನ ಪ್ರಕಾರ ಏನಪ್ಪ ಅಂದರೆ ಮಂಡೇ ಬೆಸ್ಟ್ ಟೈಮ್. ಇವಾಗ ಏನು ಮಾಡಿರಪ್ಪ ಅಂದರೆ ಚಾಯ್ಸ್ ಎಂಟ್ರಿ ಮಾಡಿದ ಮೇಲೆ ಚಾನಲ್ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋರಿ. ಮಂಡೇ ಬೆಳಗ್ಗೆ 10 ಗಂಟೆ ಹೋಗಿ ಬೇಗ ಚಾನಲ್ ಕಟ್ಕೊಂಡು 1 ಅವರ್ ವೆಯ್ಟ್ ಮಾಡಿ ಆಮೇಲೆ ಅಡ್ಮಿಷನ್ ಡೌನ್ಲೋಡ್ ಮಾಡಿಕೊಂಡು ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ಬೋದು. ಸೊ ಒನ್ ಥಿಂಗ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಯಾರಿಗೆ ದೂರ ಕಾಲೇಜ್ ಸಿಕ್ಕಿದ್ದಲ್ಲ ಅವರು ಸ್ವಲ್ಪ ಬೇಗನೆ ಕೆಲಸ ಮಾಡಿರಿ. ಯಾಕಂದರೆ ಲಾಸ್ಟ್ ಡೇಟು ಕಾಲೇಜಿಗೆ ರಿಪೋರ್ಟ್ ಆಗೋದು 5ನೇ ತಾರೀಕು ಸೆಪ್ಟೆಂಬರು. ಸೊ ಇವತ್ತು 31, ಇನ್ನೂ 5 ದಿನ ಟೈಮ್ ಐತಿ, ಏನು ತೊಂದರೆ ಇಲ್ಲ. ಇವತ್ತು ಶನಿವಾರ 2 ದಿನ ಇಲ್ಲೇ ಹೋಯ್ತು, ರಜೆ ಇರ್ತದೆ. ಸೊ ನೆಕ್ಸ್ಟ್ ಉಳಿದಿರೋದು ಏನಪ್ಪ ಅಂದರೆ, ಇವತ್ತು ಆಗಸ್ಟ್ 31. ಸೊ ನಾಳೆ ರವಿವಾರ 1 ತಾರೀಕು ಬಿಟ್ಟುಬಿಡ್ರಿ. ಇವತ್ತು ನಾಳೆ ಬಿಟ್ಟುಬಿಡ್ರಿ. 31 ಬಿಟ್ಟುಬಿಡ್ರಿ. ನೆಕ್ಸ್ಟ್ 2, 3, 4, 5 4 ದಿನ ಟೈಮಿಂಗ್ ಇರ್ತದೆ. ನೀವು 4 ದಿನದಲ್ಲೇ ಎಲ್ಲ ಮಾಡ್ಕೋಬೋದು, ಆರಾಮಾಗಿ ಮಾಡ್ಕೋಬೋದು, ಏನು ಟೆನ್ಷನ್ ಇಲ್ಲ. ನಾನು ಇವಾಗ ಇವ್ರು ಚಾಯ್ಸ್ ಎಂಟ್ರಿ ಕೊಟ್ಟಿದ್ದೀನಿ. ಇನ್ನೊಂದು ಅವರ್ ಬಿಟ್ಟು 1-2 ಅವರ್ಸ್ ಬಿಟ್ಟು ಇಲ್ಲಿ ಚಾಯ್ಸ್ ಎಂಟ್ರಿ ಕೆಳಗೇ ಅದು ಆಪ್ಷನ್ಸ್ ಬರ್ತದೆ. ಅದೇನಪ್ಪ ಅಂದರೆ ಚಾನಲ್ ಡೌನ್ಲೋಡ್ ಅಂತ ಬರ್ತದೆ. ಅದ್ರ ಮೇಲೆ ನಾನು ಕ್ಲಿಕ್ ಮಾಡಿಕೊಂಡು ಮತ್ತೆ ಅದು ಓಪನ್ ಆದಮೇಲೆ ಏನಪ್ಪ ಅಂದರೆ ಅದು ಲಿಂಕ್ ಬಿಟ್ಟಾಗ ಮಾತ್ರ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡು ತೋರಿಸ್ತೀನಿ ಹೆಂಗಂತ. ಸೊ ಇಲ್ಲಿವರೆಗೂ ಚಾಯ್ಸ್ ಎಂಟ್ರಿ ಯಾಕೆ ಕೊಡಬೇಕಂತ ನಾನು ಹೇಳಿದ್ದೀನಿ. ಸೊ ಇದೇ ಪ್ರಕಾರ ಮಾಡಿ, ಏನಿಲ್ಲ ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮಾಡಬೇಕು, ಮತ್ತೇನಿಲ್ಲ. ಸೊ ಈಸಿ ವರ್ಕು, ಮತ್ತೇನಿಲ್ಲ. ಯಾರು ಕನ್ಫ್ಯೂಸ್ ಮಾಡಿ ಏನಾದರೂ ಬೇರೆದು ಹಾಕಬೇಡ್ರಿ. ಎಲ್ಲರೂ ನಿಮ್ಗೆ ಚಾಯ್ಸ್ ಮಾಡಿಕೊಂಡು ನಿಮ್ಮ ಪೇರೆಂಟ್ಸ್ ಕೇಳಿ ಎಲ್ಲರೂ ಆಯ್ಕೆ ಮಾಡಿ ಎಲ್ಲರೂ ಕರೆಕ್ಟಾಗಿ ನೋಡ್ಕೊರಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ನಾನು ನಿಮಗೆ ಲಿಂಕ್ ಹೇಳಿದೆ, ಇದೇ ಲಿಂಕ್ ಅಂತ. ಇಲ್ಲಿ ನೋಡ್ಕೊರಿ, UG NEET UG CET 2024 ಆಯ್ಕೆ ಪ್ರವೇಶ ಶುಲ್ಕ ಪಾವತಿ ಮತ್ತು ಪ್ರವೇಶ ಆದೇಶ ಡೌನ್ಲೋಡ್ ಲಿಂಕು 2 ಸೇಮ್, ಮ್ಯಾಗಿಂದು ತೆಳಗಿಂದು 2 ಸೇಮ್. ಯಾವುದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದರೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಫಸ್ಟ್ ಏನಪ್ಪ ಅಂದರೆ ಅದೇ ಹೇಳಿದೆಲ್ಲ, ಚಾಯ್ಸ್ ಎಂಟ್ರಿ ಕ್ಲಿಕ್ ಮಾಡಿದ ನಂತರ ಅವಾಗಲೇ ಬರಲ್ಲ ಚಾನಲ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ. 1-2 ಅವರ್ಸ್ ಬಿಟ್ಟು ಜನ್ರೇಟ್ ಆಗ್ತದೆ, ಆವಾಗಲೇ ಆಗಲ್ಲ. ಸೊ ಅದು ಬಿಟ್ಟು ಮೇಲೆ ಅದು ಲಿಂಕು ಓಪನ್ ಆದಮೇಲೆ ಮತ್ತೆ ನಾನು ಎಲ್ಲ ಓಪನ್ ಆದಮೇಲೆ ನಾನು ಹೇಳ್ತೀನಿ, ಏನು ತೊಂದರೆ ಬೇಡ, ಟೆನ್ಷನ್ ತೊಗೋಬೇಡ್ರಿ. ಮತ್ತು ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ, ಏನು ಟೆನ್ಷನ್ ಬೇಡ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಯಾಕಂದರೆ ನಾನು ವಿಡಿಯೋ ಮಾಡಿ ಬಿಟ್ಟಿದ್ರೆ ನಿಮಗೆ ನಿಮ್ಮ ಫೋನಲ್ಲೇ ನೋಟಿಫಿಕೇಷನ್ ಬಂದುಬಿಡ್ತು, ಅವಾಗ ನೀವು ಈಸಿಯಾಗಿ ವಿಡಿಯೋ ನೋಡ್ಕೋಬೋದು. ಸೊ ಮತ್ತೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ನೆಕ್ಸ್ಟ್ ವಿಡಿಯೋ ತನಕ. ಅಲ್ಲಿವರೆಗೂ ಚಾನಲ್ ನೋಡ್ತಾ ಇರ್ರಿ. ಟೇಕ್ ಕೇರ್, ಬಾಯ್.